ಯಾಕೆ ನನಗೆ ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ? ಏನಾಗಿತ್ತು? ಇದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಲೇಬೇಕು. ಯಾಕೆಂದರೆ ನಂತರ ಇನ್ನು ನಾನು ಸ್ವಲ್ಪ ವಿಡಿಯೋ ಎಲ್ಲ ಮಾಡುವ ಅಂತ ವಾಪಸ್ ಟ್ರೈ ಮಾಡ್ತೀನಿ. ಯಾವಾಗಲೂ ಅಷ್ಟೇ ನಿಮ್ಮ ಜೊತೆ ಬಂದು ಹೇಳ್ತೀನಿ, ಇನ್ನು ನಾನು ಡೈಲಿ ವಿಡಿಯೋ ಹಾಕ್ತೀನಿ ಹಾಗೆ ಹಿಂಗೆ ಅಂತ. ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ನನಗೆ. ಮತ್ತೆ ವಿಡಿಯೋ ಹಾಕಲಿಕ್ಕೆ ಆಗೋದಿಲ್ಲ. ಒಂದು 3-4 ವಿಡಿಯೋ ಕಂಟಿನ್ಯೂ ಹಾಕ್ತೀನಿ. ನೀವು ತುಂಬ ಸಪೋರ್ಟ್ ಕೂಡ ಕೊಡ್ತೀರಾ. ಮತ್ತೆ ಸ್ಟಾರ್ಟ್ ಆಗ್ತದೆ. ಇದು ಯಾವಾಗಲೂ ಹೀಗೆ ಅದೇ ತುಂಬ ಸಮಯ ಬಿಟ್ಟು ಯಾರ್ದಾದ್ರೂ ಒಂದು ಲೈವಿಗೆ ಸ್ವಲ್ಪ ಹೊತ್ತು ಹೋಗುವಾಗ ಕೂಡ ಅಲ್ಲಿ ನಮ್ಮ ಪರಿಚಯದವರು ಹೇಗಿದ್ದೀರಾ, ಯಾಕೆ ನೀವು ವಿಡಿಯೋ ಎಲ್ಲ ಹಾಕ್ತಾ ಇಲ್ಲ, ಎಂತಾಯಿತು, ಏನು ವಿಷಯ ಅಂತೆಲ್ಲ ಕೇಳುವಾಗ ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಇನ್ನೂ ಕೂಡ ಎಲ್ಲರ ನೆನಪಿನಲ್ಲಿ ನಾನು ಇರ್ತೇನೆ ಅಲ್ವಾ, ನಾನು ಇದ್ದೀನಿ ಅಲ್ವಾ, ಖುಷಿ. ಒಂದು ವೈಟಿ ಬಿಟ್ಟರು ನಾವು ವೈಟಿ ನಮ್ಮನ್ನು ಬಿಟ್ಟರು ನಾವು ವೈಟಿಯನ್ನು ಬಿಡಲ್ಲ, ಹಾಗೆ ವೈಟಿಯನ್ನು ನಾವು ಬಿಟ್ಟರು ವೈಟಿ ನಮ್ಮನ್ನು ಬಿಡಲ್ಲ, ಅಷ್ಟೊಂದು ಬಾಂಧವ್ಯ ಇದೆ. ನಮಸ್ತೆ, ಪವಿ ಪಲ್ಲ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೆ ಸ್ವಾಗತ. ಹೇಳ್ರಿ, ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೇನೆ. ತುಂಬ ಹೌದು, ಡೈಲಿ ವಿಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ನಿಮ್ಮೆಲ್ಲರ ಜೊತೆ ಮಾತಾಡಬೇಕು. ಹಾಗೆ ನನಗೆ ನೀವು ತುಂಬಾ ಸಪೋರ್ಟ್ ಕೊಟ್ಟಿದ್ದೀರಾ. ಎಷ್ಟು ಸಪೋರ್ಟ್ ಕೊಟ್ಟಿದ್ದೀರಾ ಅಂದರೆ ನನಗೆ ಎಷ್ಟು ಬೇಗ ಉಂಟಲ್ಲ, ಮೋನೋ ಆಗಿ ಗೂಗಲ್ ಪಿನ್ನು ಕೂಡ ಬಂದಿತ್ತು. ಅದು ಬಂದೀಗ ವರ್ಷಗಳ ಮೇಲಾಯಿತು. ಆದರೆ ನಾನು ಡೈಲಿ ಒಂದು ವಿಡಿಯೋ ಹಾಕ್ತಿದ್ರೆ, ವಾರಕ್ಕೆ ಒಂದು 3-4 ವಿಡಿಯೋ ಆದರೂ ಹಾಕ್ತಿದ್ರೆ ಇಷ್ಟೊತ್ತಿಗೆ ಯೂಟ್ಯೂಬಿಂದ ಸ್ಯಾಲ್ರಿ ಕೂಡ ಬರ್ತಿತ್ತ ಏನ? ಖಂಡಿತ ಬರ್ತಿತ್ತು. ಯಾಕೆಂದರೆ ಅಷ್ಟು ಸಪೋರ್ಟ್ ನಿಮ್ಗಳದ್ದು ನನಗೆ ಇದೆ. ಹೆಚ್ಚಿನವರು ವೀಡಿಯೋಗೆ ಲೈಕ್ ಕೊಡಲಿಲ್ಲ ಅಂದರೂ ವೀಡಿಯೋ ಎಲ್ಲ ನೋಡ್ತೀರಾ, ಎಲ್ಲ ಗೊತ್ತು ನನಗೆ. ನಿಮಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಕಮೆಂಟ್ ಮಾಡೋರು ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸ್ತಾರೆ. ಅದು ಬಿಟ್ಟರೆ ಬೇರೆ ಲೈಕ್ ಕೊಡೋರಾಗಿರ್ಬೋದು, ನಮ್ಮ ವಿಡಿಯೋ ನೋಡಿ ನಮಗೆ ಹಿಂದಿನಿಂದ ಸಪೋರ್ಟ್ ಮಾಡೋರು ನಮ್ಮ ಕಣ್ಣಿಗೆ ಕಾಣಲ್ಲ. ಅವರಿಗೆಲ್ಲ ನಾನು ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಯಾಕೆ ವಿಡಿಯೋ ಮಾಡ್ತಿಲ್ಲ ಅಂದರೆ, ನನಗೆ ಎಂಥ ಸಮಸ್ಯೆ, ನನ್ನ ಏನು ಪ್ರಾಬ್ಲಮ್ ಅಂತ ನಾನು ನೋಡಿ, ಮನುಷ್ಯನಿಗೆ ಏನಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಒಂದು ಉತ್ತಮವಾದ ಆರೋಗ್ಯ ಆದರೂ ಇರಬೇಕು. ನೋಡಿ, ನಮಗೆ ಹಣ ಇಲ್ಲ, ನಮ್ಮ ಕೈಯಲ್ಲಿ ಅಂತಸ್ತಿಲ್ಲ, ಯಾವುದೇ ಒಂದು ಸೌಭಾಗ್ಯ ಕೂಡ ಇಲ್ಲ ಒಳ್ಳೆಯದು. ಅಂದರೆ ಹಣ, ಆಸ್ತಿ, ಅಂತಸ್ತು ಯಾವುದು ದೇವರು ಕೊಡಲಿಲ್ಲ, ಆದರೆ ಕೊನೆಗೆ ಆರೋಗ್ಯನೂ ಕೊಡಲಿಲ್ಲ ಅಲ್ವಾ? ಅದು ನನಗೆ ತುಂಬ ಬೇಜಾರು ಅನ್ನಿಸ್ತದೆ. ಯಾಕೆಂದರೆ ಯಾವಾಗಲೂ ಅಷ್ಟೇ, ನಾನು ಒಂದು ಕಂಟಿನ್ಯೂ ಸ್ವಲ್ಪ ವಿಡಿಯೋ ಎಲ್ಲ ಹಾಕ್ತೀನಿ, ಖುಷಿಯಾಗಿ ಇರ್ತೇನೆ ಅನ್ನುವಷ್ಟರಲ್ಲಿ ಆರೋಗ್ಯ ಕೈ ಕೊಟ್ಬಿಡುತ್ತೆ. ಆವಾಗಲೂ ಅಷ್ಟೇ ಶುಗರ್ ಲೆವೆಲ್ ಎಲ್ಲ ತುಂಬ ಜಾಸ್ತಿ ಆಗಿತ್ತು. 2-3 ತಿಂಗಳು ವಿಡಿಯೋನೇ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಅದಾಯಿತು. ನೆಕ್ಸ್ಟ್ ನನಗೆ ಬಂದದ್ದು ಅಂದರೆ ಜ್ವರ. ಒಂದು ಚಿಕ್ಕ ಜ್ವರ ಬಂದರೆ ಕೂಡ ಅದು ತಿಂಗಳುಗಟ್ಟಲೆ ಇರ್ತದೆ ಆಯಿತಾ. ಜ್ವರ, ಶೀತ, ವಾಯ್ಸ್ ಹೋಗುವಂಥದ್ದು ಎಲ್ಲ ಏನಿಲ್ಲ. ಮತ್ತು ಈಗ ಅದರ ಜೊತೆಗೆ ಉಂಟಲ್ಲ, ಒಂದು ತಲೆನೋವು ಸ್ಟಾರ್ಟ್ ಆಗಿದೆ ಆಯಿತಾ. ಯಾವಾಗಲೂ ಅಷ್ಟೇ ಒಂದು ಇದ್ದಿದ್ದಾಗಿ ಏನು, ನಾನು ಊಟದಲ್ಲಿ ಕೂಡ ಹಾಗೆ ಗ್ಯಾಸ್ಟ್ರಿಕ್ ಯಾವುದಿರುತ್ತೆ ಅದು ತಿನ್ನೋದಿಲ್ಲ, ಸ್ವೀಟ್ ಎಲ್ಲ ಜಾಸ್ತಿ ಅದು ಸಹ ತಿನ್ನೋದಿಲ್ಲ, ಯಾವುದನ್ನು ಜಾಸ್ತಿ ಇಲ್ಲ. ನಾನು ತುಂಬಾ ಕಂಟ್ರೋಲ್, ಆಯಿಲ್ ಫುಡ್ಡು, ಯಾವುದು ಹೊರಗಿನ ತಿಂಡಿ ಅದೆಲ್ಲ ಜಾಸ್ತಿ ಯಾವುದು ತಿನ್ನಲಿಕ್ಕೆ ಹೋಗೋದಿಲ್ಲ. ಆದರೆ ಸಹ ಯಾವಾಗ ನೋಡಿದರೂ ತಲೆನೋವು. ಎಲ್ಲರೂ ಹೇಳ್ತಾರೆ ಅದು ರೆಮಿಡಿ ಮಾಡಿ, ಇದು ಕಷಾಯ ಕುಡೀರಿ, ಎಂಥ ಬೆನ್ನ ಹಿಂಡಿ, ಐಸಿಡಿ, ತಲೆಗೆ ಐಸಿಡಿ, ಏನೇನೆಲ್ಲ ಇಟ್ಟರು ಸಹ ಉಂಟಲ್ಲ, ಯಾವ ಟ್ಯಾಬ್ಲೆಟ್ ತಗೊಂಡ್ರು ನನ್ನ ತಲೆನೋವು ಕಡಿಮೆ ಆಗೋದಿಲ್ಲ. ಮದ್ದಂತೂ ಎಷ್ಟು ಮಾಡಿದೆ ಅಂದರೆ ಅಷ್ಟಿಷ್ಟಲ್ಲ, ಒಬ್ಬರಲ್ಲ ಇನ್ನೊಬ್ಬರು ಬೇರೆ ಬೇರೆ ಡಾಕ್ಟರ್ಗಳಿಂದೆಲ್ಲ ಮದ್ದು ತರ್ತೀನಿ ನಾನು. ಆಯುರ್ವೇದಿಕ್ಕು, ಹೋಮಿಯೋಪತಿ, ಇಂಗ್ಲೀಷ್ ಮೆಡಿಸಿನ್ ಎಲ್ಲನೂ ಮಾಡಿದ್ರು ತಲೆನೋವು ಅಂತೂ ಫಿಕ್ಸ್ ನನಗೆ. ಅದು ತಲೆನೋವು ಯಾವ ರೀತಿ ಬರುತ್ತೆ ಅಂದರೆ ಉಂಟಲ್ಲ, ಸಂಜೆ ಆಗುವಾಗ ಸ್ಟಾರ್ಟ್ ಆಗ್ತದೆ. ಅದು ಸಹ ಹೇಗೆ ಗೊತ್ತುಂಟಾ, ಒಂದು ಸುತ್ತಿಗೆಯಲ್ಲಿ ನಮ್ಮ ತಲೆಗೆ ಬಡಿತಾರೆ ಅಲ್ವಾ, ಯಾವುದಾದ್ರೂ ಸುತ್ತಿಗೆ ತಗೊಂಡು ಹಾಗೆ ಹೊಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಯಿತಾ. ಆನಂತರ ನಿಮಗೆ ಊಟ ಮಾಡಲಿಕ್ಕೆ ಆಗೋದಿಲ್ಲ, ವಾಮಿಟಿಂಗ್ ಸ್ಟಾರ್ಟ್ ಆಗ್ತದೆ. ತಲೆನೋವು ಅಂದರೆ ಕಣ್ಣು ಓಪನ್ ಮಾಡಿ ನೋಡಲಿಕ್ಕೆ ಆಗೋದಿಲ್ಲ. ಯಾರಾದರೂ ಉಂಟಲ್ಲ ಎದುರುಗಡೆ ನಮಗೆ ಮಾತಾಡಿಸಿದ್ರೆ ಅಷ್ಟು ಸಿಟ್ಟು ಬರ್ತದೆ. ಲೈಟ್ ನೋಡಲಿಕ್ಕಾಗಲ್ಲ, ಮೊಬೈಲ್ ನೋಡಲಿಕ್ಕಾಗಲ್ಲ, ಏನು ನೋಡಲಿಕ್ಕಾಗಲ್ಲ. ಓಕೆ, ಅದು ಅರ್ಧ ಗಂಟೆ ಇರುತ್ತಾ, 1 ಗಂಟೆ ಇರುತ್ತಾ, 2 ಗಂಟೆ ಇಲ್ಲ, ಕಂಟಿನ್ಯೂ ರಾತ್ರಿ ನೀವು ನಿದ್ದೆಲಿದ್ದರೂ ತಲೆನೋವು. ನಿಮಗೆ ನಿದ್ದೆ ಕೂಡ ಬರಲ್ಲ ನಿಮಗೆ. ಬೆಳಿಗ್ಗೆ ಎದ್ದರೂ ಅದೇ ತಲೆನೋವು 2-3 ದಿವಸ ಉಂಟಲ್ಲ, ಕಂಟಿನ್ಯೂ ತಲೆನೋವು ಇರ್ತದೆ. ಆಗ ನಮ್ಮ ಮನೆ ಕೆಲಸ ಯಾರಾದರೂ ಮಾಡಿಕೊಡ್ತಾರೆ ನಮಗೆ, ನಾವೇ ಮಾಡಬೇಕು ನಮ್ಮ ಕೆಲಸ. ಆ ತಲೆನೋವು ಇಟ್ಕೊಂಡು ನಾವು ಎಲ್ಲನೂ ಮಾಡಬೇಕಾಗ್ತದೆ. ಅದರಲ್ಲಿ ನನಗೆ ಮೊಬೈಲೇ ನೋಡಲಿಕ್ಕೆ ಆಗಲ್ಲ ಅಂದರೆ ವಿಡಿಯೋ ಹೇಗೆ ಮಾಡೋದಲ್ವಾ, ಅಷ್ಟು ಇರುತ್ತದೆ. ಆಯಿತು, ಒಂದು ಮೆಡಿಸಿನ್ ಏನು ತಗೊಂಡ್ರು ಒಂದು ದಿವಸ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ, ಪುನಃ ಸ್ಟಾರ್ಟ್ ಆಗ್ತದೆ. ಸಂಜೆ ಆಗುವಾಗ ವಾಪಸ್ ಸ್ಟಾರ್ಟ್ ಆಗ್ತದೆ. ಆಯಿತು, ಟ್ಯಾಬ್ಲೆಟ್ ಎಲ್ಲ ತಗೊಂಡು ಒಂದು 3 ದಿವಸ ಕಂಟಿನ್ಯೂ ಇರ್ತದೆ. ಒಂದು ಟ್ಯಾಬ್ಲೆಟ್ ತಗೊಂಡು ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸುವಾಗ ಸಂಜೆ ವಾಪಸ್ ಸ್ಟಾರ್ಟ್ ಆಗ್ತದೆ.
ಅದು ವಾಪಸ್ 3 ದಿವಸ ಹೀಗೆ ಕಂಟಿನ್ಯೂ ಎಂತೆಂತ ಮಾಡಿದರೆ ಇಲ್ಲ. ಚಸ್ಮಾ ಏನಾದರೂ ಕಣ್ಣಿನ ಪ್ರಾಬ್ಲಮಲ್ಲಿ ತಲೆನೋವು ಬರ್ತದೆ ಅಂತ ಅದು ಟೆಸ್ಟ್ ಮಾಡಿ ಆಯಿತು, ಇಲ್ಲ ಕಣ್ಣಿದ್ದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು. ಮೊಬೈಲು ಜಾಸ್ತಿ ನೋಡ್ತೀನಿ, ಅದರಿಂದ ಅಂದರೆ ಮೊಬೈಲು ಜಾಸ್ತಿ ನೋಡಲಿಲ್ಲ, ಮೈಗ್ರೇನ್ ತಲೆನೋವು ಇರ್ಬೋದು ಅಂತ ಅದಕ್ಕೆ ಮೆಡಿಸಿನ್ ಮಾಡಿದ್ದು, ಏನು ಮಾಡಿದ್ರು ಶೂನ್ಯ. ಈಗ ಒಂದು ವಾರದಿಂದ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಲಿಕ್ಕೆ ಹೆದರಿಕೆ ಆಗ್ತದೆ, ಯಾವಾಗ ಒಂದು ಸ್ಟಾರ್ಟ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆ ಕಾರಣದಿಂದ ನಾನು ವಿಡಿಯೋ ಎಲ್ಲ ಸ್ವಲ್ಪ ಮಾಡಲಿಕ್ಕೆ ಆಗಲ್ಲ, ಹೇಗೆ ಮಾಡೋದಲ್ವಾ. ಇದನ್ನೆಲ್ಲ ನಾನು ಆ ಟೈಮ್ಗೆಲ್ಲ ನಿಮಗೆ ಹೇಳುವಾಗಿಲ್ಲ, ಯಾಕೆಂದರೆ ನನ್ನದೊಂದು ಪ್ರಕಾರ ನೋಡಿ, ಎಲ್ರಿಗೂ ಸಮಸ್ಯೆ ಇರ್ತದೆ. ನನ್ನ ಸಮಸ್ಯೆನೇ ನಾನು ದೊಡ್ಡದು ಮಾಡಿ ನಿಮ್ಮ ಎದುರಿಗೆ ಬಂದು ಅದನ್ನೆಲ್ಲ ಹೇಳಿ ಸಿಂಪದಿಗಿಡಿಸ್ಕೊಳ್ಳೋಕ್ಕೆ ನನಗೇನು ಇಷ್ಟ ಇಲ್ಲ. ಆ ಕಾರಣ ನನ್ನನ್ನು ಯಾವಾಗಲೂ ನೀವು ಖುಷಿಯಲ್ಲಿ ನೋಡಲಿಕ್ಕೆ ಇಷ್ಟಪಡ್ತೀರಾ. ನಾನು ಯಾವಾಗಲೂ ಖುಷಿಯಾಗಿ ವಿಡಿಯೋ ಮಾಡೋದು, ಏನು ಬೇಜಾರಿದ್ರು ಅದನ್ನು ನಾನು ಶೇರ್ ಮಾಡಲಿಕ್ಕೆ ನನ್ನ ಕೈಲಿ ಆಗಲ್ಲ, ಯಾಕೆಂದರೆ ಎಲ್ರಿಗೂ ಸಮಸ್ಯೆ ಇದೆ ಅಲ್ವಾ, ನಂದೇನು ದೊಡ್ಡ ಸಮಸ್ಯೆ ಅಂತ. ಸುಮ್ಮನೆ ನಿನ್ನೆ ಒಂದು ನಾನು ಇನ್ಸ್ಟಾದಲ್ಲಿ ಒಬ್ಬರು ಯಾರೋ ನನಗೆ ತುಂಬ ಕಷ್ಟ ಇದೆ, ನನ್ನ ಹತ್ರ ಹಣ ಇಲ್ಲ, ನನ್ನ ಕಿಡ್ನಿ ಯಾರಿಗಾದರೂ ಬೇಕಿದ್ದರೆ ನಮಗೆ ಮೆಸೇಜ್ ಮಾಡಿ ಅನ್ನೋವಂಥದ್ದೆಲ್ಲ ಮಾಡಿದ್ರು. ಅದಕ್ಕೆ ನಾನು ನೋಡ್ತೀನಿ ಎಷ್ಟೋ ಜನ ಟ್ರೋಲ್ ಮಾಡ್ತಾರೆ. ಯಾಕೆಂದರೆ ಈಗ ನಾವು ಯಾವುದೇ ಒಂದು ಕಷ್ಟ ಹೇಳ್ಕೊಂಡ್ರೆ ಯಾರು ಸಪೋರ್ಟ್ ಮಾಡಲ್ಲ. ನಾವು ಖುಷಿ ಇಷ್ಟೆಲ್ಲ ಮೆಡಿಸಿನಿಂದ ಕೂಡ ಯಾವುದೇ ರೀತಿಯ ಕಡಿಮೆ ಆಗಲಿಲ್ಲ ಅಂದರೆ ಇನ್ನು ನನಗೆ ಸ್ಕ್ಯಾನ್ ಮಾಡಲಿಕ್ಕೆ ಹೇಳಿದ್ದಾರೆ ಡಾಕ್ಟ್ರು. MRI ಸ್ಕ್ಯಾನ್ ಮಾಡುವ, ಅದರಲ್ಲಿ ಎಂತ ಅಂತ ಹೇಳಿ ಗೊತ್ತಾಗ್ತದೆ ಅಂತ. ನಾನು ಇಷ್ಟ ತನಕ ಕೂಡ ಸ್ಕ್ಯಾನ್ ಮಾಡಿಸಲಿಲ್ಲ, ಯಾಕೆಂದರೆ ಬೇಡ ಇನ್ನು ಅದರಲ್ಲಿ ಅದು ಇದೆ ಇದು ಇದೆ ಅಂತ ಹೇಳಿ ಅದು ಒಂದು ಮತ್ತೆ ಟೆನ್ಷನ್ ಆಗಲಿಕ್ಕೆ, ಟೆನ್ಷನ್ ತಗೊಳ್ಳೋದು ಬೇಡ ಅಂತ ನಾನು ಸ್ಕ್ಯಾನಿಂಗ್ ಮಾಡಿಸಲಿಲ್ಲ. ಮತ್ತು ನಾನು ನನ್ನ ವಿಡಿಯೋಗೆ ಆದಷ್ಟು ಸಪೋರ್ಟ್ ಮಾಡಿ, ನಾನು ಯಾವಾಗಲೂ ನನ್ನ ಸಮಸ್ಯೆಯನ್ನೇ ಹೇಳ್ತಾ ನಾನು ವಿಡಿಯೋ ಮಾಡಲ್ಲ. ಈಗ ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ, ನಾನು ಯಾಕೆ ಇಷ್ಟು ದಿವಸ ವಿಡಿಯೋ ಮಾಡಲಿಲ್ಲ ಎನ್ನುವುದನ್ನು ನಿಮಗೆ ಹೇಳಬೇಕಾಗಿತ್ತು. ಮುಂದೆ ಒಳ್ಳೊಳ್ಳೆ ವಿಡಿಯೋಗಳು ನನ್ನ ಚಾನಲಲ್ಲಿ ಬರ್ತದೆ, ಆದಷ್ಟು ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.